ಹಾಯ್ ಹಲೋ ನಮಸ್ಕಾರ. ಇದು ನಿಯರ್ RTO ಆಫೀಸ್ ಬ್ಯಾಂಗ್ಳೂರು, ಮುದ್ದಿನಪಾಳ್ಯ ಮೇನ್ ರೋಡ್, ಭವಾನಿ ನಗರ ಅಂತ. ಸ್ನೇಕ್ ಸತೀಶ್ ಅವರು ನೇತೃತ್ವದಲ್ಲಿ ಹಾವಿನ ರಕ್ಷಣಾ ಕಾರ್ಯ ನಡೀತಿದೆ. ಅದು ನೋಡಿದ್ರೆ ಶಾಪಿಗೆ ಬಂದುಬಿಟ್ಟಿದೆ ನೋಡಿ. ಸ್ನೇಕ್ ಸತೀಶ್ ಅವರು ಅದೆಲ್ಲ ಇದು ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಈ ಥರ ಸ್ಪೇಸ್ ಇದೆ ಅಂಗಡಿ ಪಕ್ಕದಲ್ಲೇ. ಸೊ ಆರಾಮಾಗಿ ಹಾವು ಇಲ್ಲಿ ಬಂದು ಸೇರಿಕೊಂಡಿದೆ. ಯಾವ ಹಾವು ಅಂತ ಗೊತ್ತಿಲ್ಲ. ಕರೆ ಬಂದ ತಕ್ಷಣ ಸತೀಶ್ ಅವರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮೋಸ್ಟ್ ಆಫ್ಲಿ ಚಿಕಡ್ ಕ್ಯಾಲ್ ಬ್ಯಾಕ್ ಅಂತ ಇರುತ್ತೆ. ಯಾವ ಸರ್? ಅವ್ರು ಹೇಳೋ ಪ್ರಕಾರ ಚಿಕಡ್ ಕೆಲ್ ಬ್ಯಾಕ್ ನೀರೊಳ್ಳೆ ಹಾವಿರ್ಬೋದು ಅಂತ. ಓಕೆ, ಒಂದು ಅಂದಾಜು. ಓಕೆ, ಕಾಣ ಸಿಗ್ತಾ? ಅವರು ನೋಡಿ ಹಿಂಗೆ ಒಳಗೆ ಹೋಗಿದೆ ಅಂತ ಇಲ್ಲೇ. ಓಕೆ ಓಕೆ, ಸ್ವಲ್ಪ ಸಗದ್ ನೋಡ್ಬಿಡೋಣ ಅಂತ ನೋಡ್ತಾ ಇದ್ದಾರೆ. ಹಾಂ ಹಾಂ ಹಾಂ. ನೋಡು ಕಾರ್ಯಾಚರಣೆ ನಡೀತಾ ಇದೆ ನೋಡು. ಹಾಂ, ಹೇಳ್ಬಿಡಿ. ಮಂಡಲ ಹಾವು ಅಂತಾರೆ ಕನ್ನಡದಲ್ಲಿ. ರೆಸಲ್ಸ್ ವೈಪರ್ ಇಲ್ಲ ಇದೆ ನೋಡಿ. ಹಾಂ ಹಾಂ, ವಿಷಕಾರಿ. ಇದು ಯೂರೋಟಾಕ್ಸಿಕ್ ಪಾಯ್ಸನ್. ಇದು ಹೌದಾ? ಹುಷಾರು, ಬೀಳುತ್ತೆ. ಏನಂತಾರೆ? ರೆಸಲ್ ವೈಪರ್. ಓಕೆ, ಕನ್ನಡದಲ್ಲಿ ಮಚ್ಚೆ ನಾಗರಾವ್. ಎಷ್ಟು ವರ್ಷ ಅದು? ಇದು ಒಂದು 15 ದಿವಸದ ಅಥವಾ ಒಂದು ವಾರದ ಮರಿ ಅಷ್ಟೇ. ಓಹೋ, ಇದು ಪಾಯ್ಸನ್ 100% ಆಂಟಿಕ್ ಅಂದರೆ ನ್ಯೂಮೋಟಾಕ್ಸಿಕ್ ವೆನಿಮ್. ಇದು ಬ್ಲಡ್ನ ಕ್ಲಾಟ್ ಮಾಡ್ತಾ ಹೋಗುತ್ತೆ, ಮತ್ತೆ ಮಸಲ್ಸ್ನ ಡೆಡ್ ಮಾಡ್ತಾ ಹೋಗುತ್ತೆ. ಹಾಂ ಹಾಂ, ಕಿಡ್ನಿಗೆ ಹೊಡ್ತಾ ಬೀಳುತ್ತೆ ಇದು. ಓಹ್, ಇದು ಕಚ್ಚಿದ ತಕ್ಷಣ? ಹೌದು. ಇವಾಗ ಕಚ್ಚತ್ತಿದ್ದು? ಹಾಂ, ಇದು ಕಚ್ಚುತ್ತೆ. ಇದರಲ್ಲಿ ಪಾಯ್ಸನ್, ಡೆಡ್ಲಿ ಪಾಯ್ಸನ್ ಇದೆ. ಹಂಗಿರಿ. ಹಾಂ, ಹಂಗಿರಿ. ವಾಹ್, ನಾಲ್ಗೆ ಇಷ್ಟು ಸಿಟಿ ರೋಡು, ಹೈವೇ, ಬಿಸಿ ರೋಡು ಅಂದ್ರೆ ಅಕ್ಕಪಕ್ಕದಲ್ಲಿ ಖಾಲಿ ಜಾಗ ಗಲೀಜಿದೆಯಲ್ಲ. ಹಾಂ ಹಾಂ, ಹೌದು. ಮರಿಗಳು ಆಗಿರುತ್ತೆ. ಹೌದು. ಈ ಸೀಸನ್ ಅಲ್ಲೇ ಅದು ಭಾರಿ ವಿಷಕಾರಿ ಹಾವಿನ ಒಂದು ಸೆರೆ. ನೋಡಿದ್ರೆ ಬಾಡಿ ಎಷ್ಟು ಫಾಸ್ಟ್ ಇದೆ ನೋಡಿದ್ರೆ. ಹಂಗೇರಿ ಸರ್. ಬಾ. ಬಾಕ್ಸ್ ಇಡ್ಲ ಎದುರುಗಡೆ ಇಡಿ. ನಮ್ಮ ಕಡೆ ತಿರುಗಿಸ್ತೀರಾ ನೀವು ನೋಡ್ಲಿ ಅಂತ ಹತ್ರ. ಅಲ್ಲ, ನಾನು ನೋಡ್ತೀನಿ, ಅದನ್ನು ನೋಡಬಾರ್ದು. ಅವ್ರು ಕಂಡಿದ್ದಾಯ್ತು. ಹೌದು, ಕಾಣದೇ ಇದ್ರೆ ಪಾಪ ತುಳಿದಿದ್ರೆ. ಹೌದು. ಈ ತರನೇ ಒಬ್ಬ ಜಾಲಹಳ್ಳಿಲಿ ಹಾಂ, ಸೇಮ್ ಎಲೆಕ್ಟ್ರಿಕ್ ಶಾಪ್ ಅಲ್ಲಿ ಒಬ್ಬ ಹುಡುಗನ ಕಚ್ಚಿ ಯಪ್ಪ, ಅವನು ನೆಗ್ಲೆಕ್ಟ್ ಮಾಡ್ದ. ಅವನು ಹಾಂ. ಹೆಬ್ಬಾವು ವಿಷ ಇರಲ್ಲ ಅನ್ಕೊಂಡು ಓಕೆ, ಕಾಲ್ನೇ ಕಟ್ ಮಾಡೋ ಪರಿಸ್ಥಿತಿ ಬಂದು. ಇದು ಕೊಳತು ಬಿಡುತ್ತೆ ಸರ್. ಹೌದು. ಕೊಳತು ಬಿಡುತ್ತಲ್ಲ. ಹೌದೇಕು. ಇನ್ನೇನಾದರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಇದ್ರ ಬಗ್ಗೆ. ಅದೇ ಇದು ಯೂಮೋಟಾಕ್ಸಿಕ್ ವೆನಿಮ್ ಆದ್ರಿಂದ ಕಚ್ಚಿದ ಭಾಗ ಕೊಳೆಯುತ್ತಾ ಹೋಗುತ್ತೆ. ಮಸಲ್ಸ್ ಆಗ್ಬೋದು, ಅಲ್ಲಿರುವಂಥ ಸೆಲ್ಸ್ ಆಗ್ಬೋದು, ಎಲ್ಲ ಡೆಡ್ ಆಗ್ತಾ ಹೋಗುತ್ತೆ. ಮತ್ತೆ ಇದನ್ನ ಕೆಲವರು ಗೊತ್ತಾಗ್ದಲೇ ಹೆಬ್ಬಾವು ಅಂದ್ಕೊಂಡು ಕೈಯಾಗಿ ಹಿಡಿಯಕ್ಕೆ ಹೋಗ್ತಾರೆ. ತುಂಬ ಡೇಂಜರಸ್. ಇದು ಬಂದು ವಿಷಕಾರಿ ಹಾವು. ಇದು ಹೆಡೆಲ್ಲ ಇಲ್ಲ. ಇದು ಕಪ್ಪೆ ಥರನೇ ತಲೆ. ಹಾಂ, ಇದು ಫುಡ್ ಹ್ಯಾಬಿಟ್ ಏನು? ಕಪ್ಪೆ ಇದು ಕಪ್ಪೆ, ಇಲಿ, ಹೆಗಣ ಎಲ್ಲ ತಿನ್ನತ್ತೆ. ಓಕೆ. ಮತ್ತೆ ಬೇರೆ ಈ ಸಣ್ಣ ಹಾವು ಸಿಕ್ಕಿದ್ರೆ ನಿಂತ್ಕೊಂಡ್ಬಿಡುತ್ತೆ. ಸೇಮ್ ಹಾವುಗಳಲ್ಲಿ ಸೂಪರ್. ಇದು ನಿಮ್ಮ ಕಾಲು ತೊಡೆಗೆ ಹತ್ರ ಏನೊಂದು 5-6 ಅಡಿ ಇಷ್ಟು ದಪ್ಪ ಆಗುತ್ತೆ. 6 ಅಡಿ ಬಂದ್ಬಿಡುತ್ತಾ? 6-7 ಅಡಿ ಆಗುತ್ತೆ. ಓ, ಸೂಪರ್. ಓಕೆ, ಹೆಬ್ಬಾವಲ್ಲ, ಇದು ರೆಸಲ್ಸ್ ವೈಪರ್. ನೋಡಿ ಕಾರ್ಯಾಚರಣೆ ಹೇಗಿತ್ತು.